ಚಲೋ ಆಯ್ತು ನೋಡಿನ ನಿನ್ನೆ ಇದಾಯ್ತು ಬರೀ ಫೋನ್ ಅಂಥೇಳಿ ಇವತ್ತು 3 ಮುಂಜಾನೆ ಅಲ್ಲಿ ಚಲೋ ಮಾಡಿದ್ರು. ಯಾವಕ್ಕೆ ಆಕಿ ಬೆಳಗ್ಗೆ ಫೋನ್ ಹಚ್ಚಾಳ. ಆಕಿಗೆ ಏನು ಮಾಡೋಕೆ ಕೆಲಸ ಬಗಸಿ ಐತನೇ ಇಲ್ಲ. ನನ್ನ ಸೊಸಿಗೆ ಕೆಲಸ ಮಾಡಿಸ್ಕೊಡೋದಿಲ್ಲ, ತಾವಾರ ಮಾಡ್ತಾವ ಇಲ್ಲ ಮನ್ಯಾಗ ಮಾಡ್ತೀನಿ ತಡಿ ಆಕಿ ಯಾವಕ್ಕೆ ಅಂತೇಳಿ. ನನ್ನ ಸೊಸಿದು ಭಾಳ ಆಗೈತಿ, ನನ್ನ ಮಗಗೆ ಹೇಳಿ ಒಂದ್ಸತಿ ಮಾಡಿಸ್ತೀನಿ ತಡಿಕಿ. ಅಯ್ಯ ಶಿಲ್ಪಾನ ಫೋನ್ ಮಾಡಿದ್ದ. ಹಲೋ, ಹಾಂ ಹೇಳವಾ, ಏನು ಫೋನ್ ಮಾಡಿಬಿಟ್ಟು ಭಾಳ ದಿನ ಆಗೈತಿ. ಆರಾಮದೇ ಇಲ್ಲ? ಮನ್ಯಾಗೆಲ್ಲರೂ ಆರಾಮದಾರು? ಮೂರೇ ಆಂಟಿ ಆರಾಮಿದೇವ್ರಿ ಆಂಟಿ, ನೀವು ಆರಾಮದೇರಿ? ಮನ್ಯಾಗೆಲ್ರು ಆರಾಮದಾರಿಲ್ರಿ? ಕಾವ್ಯ ಏನು ಮಾಡಕತ್ತಾಳ್ರಿ? ಆಕೆ ಏನು ಮಾಡ್ತಾಳ ಖಾಲಿ ಮನ್ಯಾಗ. ನೀನಾರ ಜಾಬ್ ಮಾಡಕತ್ತೀನಿ ನಿನ್ನ ಕಾಲ ಮೇಲೆ ನಿಂತ್ಕೊಂಡು. ಆಕಿ ಏನಿಲ್ಲ ನೋಡಿ, ಮನೆಗೆ ಇಟ್ಟು ಕೆಲಸ ಮಾಡೋದು ವಜ್ಜಾಗೈತಿ. ಹೌದನ್ರಿ, ಆಕೆ ಯಾವಾಗಿಂದ ಏಟ ಬಂತು ನೋಡ್ರಿ. ಆಕೆ ಮನ್ಯಾಗ ಕೆಲಸ ಮಾಡೋದು ವಜ್ಜ ಇರ್ತೈತ್ರಿ ಆಕಿ. ನಾನು ನೋಡ್ರಿ ಮನ್ಯಾಗ ಕೆಲಸನೂ ಮಾಡ್ತೀನಿ, ಹೊರಗಿನ ಕೆಲಸನೂ ಮಾಡ್ತೀನಿ, ಜಾಬು ಮಾಡ್ತೀನಿ, ಹೊಲಕ್ಕೂ ಹೋಗ್ತೀನಿ, ಎಲ್ಲ ಮಾಡ್ತೀನಿ ರೀ ನಾನು. ಮತ್ತೆ ಟಗರ್ ಮರಿ ತೊಗೊಂಬಂದಾರೆ, ಟಗರ್ ಮರಿ ಸತಿ ಮೇಯಿಸ್ತೀನಿ ರೀ. ಟಗರ್ ಮರಿ ಸತ ಮೇಯಿಸ್ತೀಯ? ಯವ್ವ, ಅಷ್ಟು ಕಲ್ತು ಟಗರ್ ಮರಿನ ಮೇಯಿಸ್ತಿ, ಜಾಬು ಮಾಡತ್ತಿ, ಗ್ರೇಟ್ ಬಿಡವ ನೀನು. ನನ್ನ ಸೊಸಿಗೆ ಒಂದು ಸ್ವಲ್ಪ ಬುದ್ಧಿವಾದ ಹೇಳು. ಅಲ್ರಿ ಆಂಟಿ, ನಿನ್ನ ಸೊಸಿಗಂತೂ ಮುಗಿ ಮೇಲೆ ಸಿಟ್ಟಾಕಿಗೆ ನಾವೇನ್ರಿ ಹೇಳಿದ್ವಿ ಅಂದ್ರೆ ಮಾತಾ ಬಿಟ್ಬಿಡ್ತಾಳ್ರಿ. ಹೌದು ಬಿಡವ, ನೀನು ಹೇಳಿದ್ದು ಕರೆನೇ ಐತಿ. ಏನು ಹೇಳಿದ್ರು ಮುಗಿನ ಮೇಲೆ ಸಿಟ್ಟಕ್ಕಿಗೆ. ಏನು ಭಾಳ ದಿನ ಆಯ್ತು ಫೋನ್ ಹಚ್ಬಿಟ್ಟೆ ಅಲ್ಲಿ ನೀನು. ಏನು ಸಮಾಚಾರ? ಹ್ಞೂ ರೀ ಆಂಟಿ, ಸಮಾಚಾರ ಐತ್ರಿ. ನಾಳೆ ನಾನು ನೋಡಕ್ಕೆ ಬರ್ತಾರ್ರಿ ಆಂಟಿ, ಕಳಿಸ್ಕೊಡ್ರಿ ಕಾವ್ಯನ. ಹೌದಾ, ನಾಳೆ ನಿನ್ನ ಮದುವೆ ಬರ್ತಾಳೆ ಬಿಡವ. ಈಗೇನು ಮಾಡ್ತಿ, ಮನ್ಯಾಗೂ ಕೆಲಸ ತುಂಬ್ಯಾವು. ಪ್ಲೀಸ್ ರೀ ಆಂಟಿ, ಮಮ್ಮಿ ಒಬ್ಬರು ಹಾಕಾರ ಪ್ಲೀಸ್ ರೀ. ಇದೊಂದು ಸತಿ ಕಳಿಸ್ಕೊಡ್ರಿ ಆಂಟಿ, ಏನು ಆಗಂಗಿಲ್ರಿ ಪ್ಲೀಸ್ ರೀ ಆಂಟಿ. ನಸ್ರೀನ ಅವರೆಲ್ಲರೂ ಬರಾಕತ್ತಾರ್ರಿ, ನಸ್ರೀನ್ ಬರಾಕತ್ತಾಳ್ರಿ, ಯಶೋದ್ ಬರಾಕತ್ತಾಳ್ರಿ, ಲಕ್ಷ್ಮಿ ಬರಾಕತ್ತಾಳ್ರಿ. ಆಯಿತು, ಅವರೆಲ್ಲರೂ ಬರಾಕತ್ತಾರಂತೆ. ನಾನು ಸೊಸಿನ ಕಟ್ ಕಳಿಸ್ತೀನಿ ಅಂತ. ಆದ್ರೆ ಇವತ್ತು ಕಳಿಸ್ಬೇಕು ವಾಪಸ್. ಹ್ಞೂ ರೀ ಆಂಟಿ, ಆಯ್ತು ರೀ. ಪಾಪ ನನ್ನ ಸೊಸಿನ ಎಲ್ಲಿ ಹೋಗೋದಿಲ್ಲ ಬಿಡೋದಿಲ್ಲ. ಈಗ ಅವ್ರ ಫ್ರೆಂಡ್ಸ್ ಎಲ್ಲರೂ ಹೊಂಟ್ರ ಅಂತ ಹೋಗ್ಯಾರ, ಬರಲಿ ಅಂತ. ಬರೀ ಮನೆಯಾಗಿದ್ದು 4 ಗೋಡೆಗಳ ಮಧ್ಯೆ ಹೋಗಿ ಬರಲಿ. ಏಕವೇ ಬಾಯಿಲೆ. ಶಿಲ್ಪ ಫೋನ್ ಹಚ್ಚಿದ್ಲು, ಮಾತಾಡಿದ್ನ. ಆಕೆ ನೀನು ನೋಡಕ್ಕೆ ಬರ್ತಾರಂತ, ನಿನ್ನ ಫ್ರೆಂಡ್ಸ್ ಎಲ್ಲರೂ ಹೊಂಟ್ರ ಅಂತ. ಹೋಗಿ ಬಂದ್ಬಿಡು, ನೀನು ಎಲ್ಲಿ ಹೋಗೋದಿಲ್ಲ ಬಿಡೋದಿಲ್ಲ. ಹೋಗು, ಪಟ ಕೆಲಸ ಮುಗಿಸು. ಕೆಲಸ ಬಿಟ್ಟು ಹೋಗಂಗಿಲ್ಲ, ಕೆಲಸ ಎಲ್ಲ ಮಾಡಿ ಹೋಗ್ಬೇಕು. ಮತ್ತು ವಸ್ತಿ ಇರಂಗಿಲ್ಲ, ವಾಪಸ್ ಇವತ್ತು ಬರ್ಬೇಕಷ್ಟ. ಬರೋದು ಲೇಟ್ ಆಗುತ್ತೆ, ಏನು ಮಾಡುತ್ತಾ, ನೈಟ್ ಅಡಿಗೆ ಮಾಡಿ ಇಟ್ಟು ಹೋಗ್ಬಿಡು. ಒಟ ಅನ್ಕೊಂಡ್ ನಿಂದ್ರಕ್ ಹೋಗ್ಬೇಡ, ಪಟ ಕೆಲಸ ಮಾಡು. ಕೆಲಸ ಮಾಡ್ಲ ಅಂದ್ರೆ ಕಳ್ಸೋದೇ ಇಲ್ಲ ನಾನು. ಹೋಗ್ಬೇಡ, ನಾ ಇನ್ನೂ ಕೇಳಿಸ್ಕೊಂಡ್ ನಿಂತ ನೋಡಿ ಇಲ್ಲಿ. ಮತ್ತೆ ಬಿಡಕತ್ತಿದ್ದ ದೊಡ್ಡ ಪುಣ್ಯ ಐತಿ. ಈಗ ಪಟ ಕೆಲಸ ಮುಗಿಸ್ಕೊಂಡು ರೆಡಿ ಆಗ್ಬಿಡ್ತೀನಿ. ಇಷ್ಟೊತ್ತನ ಮಾತಾಡಿದ ನಮ್ಮ ಅತ್ತೆ ಏನು ಬ್ಯಾರೆ ಅಂತ ಅನ್ಸ್ಬಿಟ್ಟೈತೆ ನನಗೆ. ನಮ್ಮ ಅತ್ತೆ ನನ್ನ ಕಳ್ಸಾಕತ್ತಾಳ. ನಮ್ಮ ಅತ್ತೆ ಮೈಯಾಗ ದೇವರ ಬಂದಿರ್ಬೇಕು. ಅವ್ರ ಮೂಡ್ ಚೇಂಜ್ ಆಗೋಷ್ಟಕ್ಕೆ ಪಟ ಸೇರಿ ಉಟ್ಕೊಂಡು ಲಗೂನ್ ರೆಡಿ ಆಗ್ಬಿಡ್ತೀನಿ ನಾನು. ಅದಕ್ಕೂ ಮುಂಚೆ ಲಗೂನ್ ಕೆಲಸ ಮುಗಿಸ್ಬೇಕು. ಮತ್ತೆ ಕೆಲಸ ಇಲ್ಲ ಅಂದ್ರೆ ಕಳ್ಸೋದೇ ಇಲ್ಲ ನನಗೆ. ಪಟ ಕೆಲಸ ಮುಗಿಸ್ತೀನಿ. ಅಡುಗೆ ಕೆಲಸ ಅಂತ ಎಲ್ಲ ಮುಗಿಸ್ಕೊಂಡಿನಿ. ಇವತ್ತು ವಿಡಿಯೋ ಅಪ್ಲೋಡ್ ಮಾಡಕೈತಿ. ಪಟ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಮತ್ತೆ ದೊಡ್ಡ ಚಿಂತೆ ಬಿಡ್ತೈತೆ ನನಗೆ. ಹಲೋ ಶಿಲ್ಪ, ಹೇಳ. ಇಲ್ಲ, ಸ್ವಲ್ಪ ಬಿಸಿ ಇದ್ದೆ ನಾನು ನನ್ನ ವರ್ಕ್ನಾಗ. ಹೇಳು, ಏನಾಯ್ತು? ಹಲೋ ಕಾವ್ಯ, ಬೆಳಿಗ್ಗೆ ಫೋನ್ ಮಾಡಿದ್ದೆ, ಆಂಟಿ ಮಾತಾಡಿದ್ರು. ಏನ್ರಿ ಹೇಳಿದ್ರನೇ ಇಲ್ಲ? ನಾನು ನೋಡಕ್ಕೆ ಬರಕತ್ತಾರ ಬಾಲ್ಯ, ನಸ್ರೀನ, ಲಕ್ಷ್ಮಿ, ನೆಕ್ಸ್ಟ್ ಯಶೋದ ಎಲ್ಲರೂ ಬರಕತ್ತಾರ. ನೀನು ಬಾ. ಬರಕ್ಕೆ ತಯಾರಾಗಿ ನೀನೊಂದು ಗೊತ್ತಾಗೋದು ಬೇಡಕ್ಕೆ. ನಾವು ಸಬ್ಸ್ಕ್ರೈಬ್ ತಗೊಂಡಂತ. ಇಲ್ಲಲ್ಲೇ ಬಿಸಿ ಅದನ್ನು ಬರೋಕ್ಕಾಗಲ್ಲ, ಸಾರಿ. ಬೆಳಿಗ್ಗೆ ಫೋನ್ ಹಚ್ಚಿ ಆಂಟಿ ಜೊತೆ ಎಲ್ಲ ಮಾತಾಡೀನಿ, ಕಳಿಸ್ಕೊಡ್ತೀನಿ ಅಂದಾರ. ಈಗ ನೀ ದಿನಕ್ಕೆ ಮಾಡಕ್ಕೆ ಹೋಗ್ಬೇಡ, ಮುಚ್ಕೊಂಡು ಬಾಯಿ. ಆಂಟಿನ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ನೀ ಇಲ್ಲ ಎಬ್ಬಿಸ್ಬೇಡ ಬಾಯಿಗೆ ಅಷ್ಟೇ. ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಳಕತ್ತೀನಿ. ನೀನು ನೋಡಿದ್ರೆ ನನ್ನ ವರ್ಕ್ ನೋಡಿದ್ರೆ ಸಿಕ್ಕಾಪಟ್ಟೆ ವರ್ಕ್ ಇದಾವು. ಟ್ರೈ ಮಾಡ್ತೀನಿ ತಗೊಳ್ಳೆ. ಏ ಬಾಲೆ, ಮಮ್ಮಿ ಒಬ್ಬರು ಹಾಕಾರ, ಅದಕ್ಕೆ ನೀನು ರಿಕ್ವೆಸ್ಟ್ ಮಾಡ್ಕೊಳಕತ್ತೀನಿ. ನಾನು ಎಲ್ಲರೂ ಬರತ್ತಾರ, ನೀನು ಬಾ. ಹೌದಾ, ನನ್ನ ವರ್ಕ್ ಎಲ್ಲ ಪೋಸ್ಟ್ಪೋನ್ ಮಾಡಿದ್ರು ಪರವಾಗಿಲ್ಲ, ನಾನು ಬರ್ತೀನಿ ತಗೋ. ನೀನೇನೋ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಥ್ಯಾಂಕ್ ಯು ಸೋ ಮಚ್ ಲೇ. ನಶಿ ಲಕ್ಷ್ಮಿ ಎಲ್ಲರೂ ಬರಕತ್ತಾರ, ಅವ್ರ ಜೊತೆ ಬಾ ನೀನು. ಈಕಿ ನೋಡಿದ್ರೆ ಅವ್ರ ಜೊತೆ ಬಾ ಅಂತ ಹೇಳ್ತಾರೆ. ಅವ್ರು ನೋಡಿದ್ರೆ ಅದ್ರಾಗ ನಶಿ ಅಂತೂ ನೋಡಬಾರ್ದು, ದಿಮಾಕ್ ಲಾಡ್ಯಾರ. ಅವ್ರ ಜೊತೆ ಹೆಂಗೆ ಹೋಗೋದು? ಈ ಸತಿ ನನಗೆ ಏನಿಲ್ಲ ಅಂದ್ರೆ ವಾಪಸ್ ತಿರುಗಿಸಿ ಮಾತಾಡಿ ಬರ್ತೀನಿ ನಾನು. ಹಂಗೆ ಬರೋದೇ ಇಲ್ಲ. ಈಗ ಹೋಗಿ ಕೇಳ್ಕೊಂಬರೋಣ ಅಂತ, ಯಾರು ಬರ್ತಾರೆ ಏನಿಲ್ಲ ಅಂತ. ನಶಿ, ಲೇ ನಶ್ಪುಡಿ, ಏನು ಮಾಡಕತ್ತಿ? ಹೊರಬಾ. ಹೇವಾ, ಯಾಕಷ್ಟು ಹೋದ್ರಕತ್ತೆ, ಏನಾಯ್ತು ಹೇಳ ಅಂತದ. ಶಿಲ್ಲಿ ಕಾಲ್ ಮಾಡಿದ್ಲನ, ಏನೋ ಹೆಂಗೆ ನೋಡಕ್ಕೆ ಬರ್ತಾರಂತ ಶಿಲ್ಲಿನ. ಅದಕ್ಕೆ ಬಾ ಅಂತ ಹೇಳ. ನಿಂಗೆ ಫೋನ್ ಹಚ್ಚಿದ್ಲ? ಹ್ಞೂ ಹಚ್ಚಿದ್ಲು. ಆಕೆ ನೋಡಿದ್ರೆ ಸೋಲಾಡಿ ಒಂದಿನ ನಮ್ಮ ಊರಿಗೆ ಬಂದಿಲ್ಲ. ಈಗ ಅವ್ರ ಊರಿಗೆ ಹೋಗ್ಬೇಕು. ಏನು ಮಾಡೋದು ಗೊತ್ತಾಗವಲ್ತಿನ್ನ. ಕಾವಿಗೆ ಹಚ್ಚಿರ್ತಾಳೆ ಆಕಿ. ಅವರು ಮೊದಲ ಫುಲ್ ಕ್ಲೋಸ್ ಇದ್ದಾರೆ, ಯಾವಾಗಲೂ ಹಚ್ಚಿರ್ತಾಳೆ. ಆಕಿ ಬೇಕಾ ನಮ್ಗೆ ಹಚ್ಚೋಕ್ಕೂ ಮುಂಚೆ ಆಕಿಗೆ ಹಚ್ಚಿರ್ತಾಳೆ. ಬಿಡು, ಅದೇನು ಕರೆನೇ ಐತಿ. ನಮ್ಮ ಬಿಟ್ಟರೆ ಗೊತ್ತಿಲ್ಲ ಆಕಿ ಇಲ್ಲಿ ಬರ್ತಾಳೆ ನೋಡಿ ಅಂತ. ಬಂದ್ಲೇ, ಏನು ಕವ್ಯ ನಮ್ಮ ಮನೆ ಕಡೆ ಬಂದ್ಬಿಟ್ಟೆ ಅಲ್ಲ, ಏನು ಸಮಾಚಾರ? ಲೇ ಶಿಲ್ಲಿ ಫೋನ್ ಹಚ್ಚಿದ್ಲು, ಆಕಿನ ನೋಡಕ್ಕೆ ಬರ್ತಾರ ಅಂತಲ್ಲ ಹೇಳಿಲ್ಲ ನಿಂಗೆ. ನಮಗೂ ಹೇಳ, ನಾನಂತೂ ರೆಡಿ ಆಗಿಬಿಟ್ಟಿನಮ್ಮ ಈಗ. ಹ್ಞೂ ಹಚ್ಚಿದ್ಲು ನನಗೂ. ಅದಕ್ಕೆ ಏನು ಮಾಡ್ತಾರೆ ಅಂತ ಕೇಳಕ್ಕೆ ಬಂದೆ ನಾನು ನಿಮ್ಮನ್ನು.
ಏನು ಮಾಡ್ಬೇಕಂತ ಒಟ್ಟ ಕೇಳವಲ್ತಿರ್ಲಿ. ಆಕೆ ನೋಡಿದ್ರೆ ನಮ್ಮ ಯಾರ ಕಡೆನೂ ಬರೋದಲ್ಲ ಬಿಡೋದಲ್ಲ. ನಾವು ಹೋಗೋದು ಬ್ಯಾಡ್ರಲ್ಲ, ಸುಮ್ಮನೆ ಇರಣ್ರಿ ಅಂತ. ಯವ್ವ ನಂಗಂತೂ ಅಡುಗೆ ಮಾಡಕ್ಕೆ ಬೇಸರ ಆಗೈತೆ, ಹೋಗ್ಬರೋ ನೋಡ್ರಿ. ದಿನ ನನ್ನ ಕೈ ರುಚಿ ತಿಂದು ಬೇಸರ ಆಗ್ಬಿಟ್ಟೈತೆ ನನಗಂತೂ. ಹೂಲೆ ನನಗೂ ಬೇಸರ ಆಗ್ಬಿಟ್ಟೈತ್ಲೆ, ದಿನ ನಾನೇ ಮಾಡ್ಬೇಕು, ನಾನೇ ತಿನ್ಬೇಕು. ಬಂದ್ಬಿಡು ನೋಡ್ರಲ್ಲ. ಹಾಯ್ ಲಕ್ಷ್ಮಿ, ಹೇಳು ಏನಾಯ್ತು? ನಮಗೂ ಫೋನ್ ಮಾಡಿದ್ಲು, ನಾವು ಅದನ್ನ ಡಿಸ್ಕಷನ್ ಮಾಡಕತ್ತೀವಿ 3 ಜನ ಏನು ಮಾಡೋದು ಏನು ಬಿಡೋದಂತ. ಹೂಲೆಪ್ಪ, ನನಗೂ ಫೋನ್ ಮಾಡಿದ್ಲು. ಮೊನ್ನೆ ನಾನು ಫೋನ್ ಹಚ್ಚಿ ನನ್ನ ಮಗ ಬರ್ತಡೇಪ್ಪ ಅಂತಂದ್ರೆ ಎಲ್ಲ ದೊಡ್ಡ ಕಿಸಿದ್ಲು, ಮೀಟಿಂಗ್ ಐತಿ, ಅಡಿಟ್ ಐತಿ ಅಂತೇಳಿ. ಇವಾಗ ಹೆಂಗೆ ಹೋಗೋದ್ಲೆ ನಾನು? ಇವಾಗ ನಾವು ಅದನ್ನ ಡಿಸ್ಕಷನ್ ಮಾಡಕತ್ತೀವಿ. ನಮ್ಮ ಮನೆಗೆ ಯಾರ ಮನೆಗೂ ಬಂದಿಲ್ಲ ಆಕೆ. ಈಗ ಹೆಂಗೆ ಹೋಗೋದಿರ್ಲಿ ನಾವು? ಈಗ ಏನು ರೋಗ ಬಂತ ಏನೋ, ಫೋನ್ ಕಟ್ ಮಾಡಿದ್ಲಿಕ್ಕೇನ. ಈಗ ಒಂದು ಕೆಲಸ ಮಾಡಣ್ರಿ, ಹೋಗಿ ಬಂದ್ಬಿಡಣ್ರಿ. ಫ್ರೆಂಡ್ಶಿಪ್ ಇಂಪಾರ್ಟೆಂಟ್, ಫ್ರೆಂಡ್ಶಿಪ್ಪಿಗೆ ಮಹತ್ವ ಕೊಡಣ್ರಿ. ರೆಡಿ ಆಗಿ ಹೋರಿ. ನಾನಂತೂ ಮಸ್ತ್ ರೆಡಿ ಆಗ್ತೀನೋ, ಏನೇನು ಅಡುಗೆ ಮಾಡಿಸಿರ್ತಾರ ಏನು. ನೀನು ಕಾಯಿ ಬರೀ ಇಂಥದ್ರಾಗ ಸಾಯ್ತಿರ್ತಾರಲ್ಲ, ಏನು ಊಟಕ್ಕೆ ಹೊಂಟ್ರಿ? ಸ್ವಲ್ಪ ನೋಡಕ್ ಹೊಂಟೇರಿ. ನಾನಂತೂ ಊಟಕ್ಕೆ ಹೊಂಟೇನವ. ಏನವ ನಶಿ, ನಿನ್ನ ಆತ್ಮೀಯ ಗೆಳತಿನೂ ಬಂದೇ ಇಲ್ಲಲ್ಲವ. ನೋಡಕ್ ಬರಕತ್ತಿದ್ದು ಶಿಲ್ಪನ, ಯಶಿನಲ್ಲ. ನನ್ನ ಫ್ರೆಂಡ್ ಬಗ್ಗೆ ಅಷ್ಟೆಲ್ಲ ಮಾತಾಡಕ್ ಹೋಗ್ಬೇಡ, ನೀನು ಬರ್ತಾಳೆ ಇರೋ, ಸಮಾಧಾನ ಇರು. ಹಿಂಗೆ ಲೇಟ್ ಮಾಡ್ಬೇಕು ನಮ್ಗೆ ಹೋಗಕ್ಕೆ ಒಟ್ಟ ಮನಸ್ಸೇ ಬರೋದಿಲ್ಲ. ಎಷ್ಟೊತ್ತಿಗೆ ಬರ್ತಾಳೆ ಆಕೆ? ಫೋನಲ್ಲಿ ಹಚ್ಚಿರ್ಲಿ ಆಕೆಗೆ. ಆಕೆ ನೋಡಕ್ ಬರಕತ್ತಿಲ್ಲ, ಶಿಲ್ಪ ನೋಡಕ್ ಬರಕತ್ತಿದ್ದ. ಬರೀ ಇಂಥ ದಿಮಾಕ್ ಮಾಡಕ್ ನಂಬರ್ 1 ಅದ ನೋಡಿ ಕೇರ. ನೋಡಿ ನಾವು ಎಷ್ಟು ಸಿಂಪಲ್ ಆಗಿ ಬಂದ್ವಿ, ನಮ್ಮಂಗೆ ಬರ್ಬೇಕು. ಈಕೆ ಏನು ಫುಲ್ ಗ್ರ್ಯಾಂಡ್ ಆಗಿ ಬಂದ್ರೆ ಸ್ವಲ್ಪ ನೋಡಕ್ ಬಂದು ಗಂಡ ಎಲ್ಲಿ ಎಸಿ ನಡ್ಮು ಅಂತಾನೆ, ಏನು ಮಾಡೋಣ ಅಂತ ಫುಲ್ ಟೆನ್ಷನ್ ಹಾಕತ್ಬಿಟ್ಟಿತ್ತು ನನಗಂತೂ. ಇವಾಗ ಬರಕತ್ತಾನೆ ಅಂತ ಸುಮ್ಮನೆ ಆಗ್ಬಿಡ್ತೀನಿ, ಮತ್ತೆ ಆಕಿನ ಜೊತೆ ಜಗಳ ಮಾಡೋದಾಗೋದಿಲ್ಲ. ಸಾರಿ ಲೇ, ಸ್ವಲ್ಪ ರೆಡಿ ಆಗ್ತಿದ್ದೆ, ಲೇಟಾಗಿ ಹೋಗ್ಬಿಡ್ತು, ಸಾರಿ. ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿಲ್ಲಪ್ಪ. ಬರ್ರಿ ಹೋಗೋಣಂತೆ, ಟೈಮ್ ಆಗಿತ್ತು ಬರ್ರಿ ಈಗ. ಹ್ಞೂ ನಾವು ಬರ್ತೀವಿ, ಬರಲಿಲ್ಲ ಅಂದ್ರೆ ಹೆಂಗೆ? ಆಗ ನಾವು ಒಂದು ಸ್ವಲ್ಪ ಲೇಟಾಗಿ ಬಂದು ಅಂದ್ರೆ ಒಬ್ಬೊಬ್ಬರು ಮಸ್ತಿ ನೋಡೋದಾಗೋದಿಲ್ಲ, ಹಂಗೆ ಮಾಡ್ತೀನಿ. ನೀವು ಲೇಪ, ನಾನು ಲೇಟ್ ಆಗಬಾರ್ದು ಅಂತ ಒಂದು ಮುಂಚೆನೇ ಬಂದಿನಿ ನಾನು. ಇವ್ರಿದ ಊರಾಗ ಎದ್ಕೊಂಡು ರೆಡಿ ಆಗಿ ಡಿಸ್ಟರ್ಬ್ ಮಾಡ್ತಾರೆ ನೋಡಿ ಅವ್ರು. ಸಾಕು ಮುಗಿಸ್ರಿ, ನಾನು ಬೈದಿದ್ದು. ಅವಾಗೇನು ನೋಡಕತ್ತೀನಿ, ಇರಲಿ ಇರಲಿ ಅಂತಂದಾಗೆಲ್ಲ ಭಾಳ ಮಾಡಕತ್ತಿರಲ್ಲ. ಇಲ್ಲೇ ಮಾತಾಡ್ಕೊಂಡು ನಿಂದಿರ್ತೀರೇನು? ಬರ್ತೀರಿ, ಬರ್ರಿ ಹೋಗೋಣ್ರಿ. ಎಷ್ಟು ಆವಾಜ್ ಆಗ್ತಾವ ಬಾಡಿಕೆ ಸುದ್ದಿನ. ಎಷ್ಟು ಭಾಳ ಊಟ ಕಾಣಕತ್ತೆ. ಎಷ್ಟು ದೃಷ್ಟಿ ತೆಗೆಸ್ಕೊಂಡು ಮನೆಗೆ ಬಂದ್ಮೇಲೆ ಅಷ್ಟು ಚೆನ್ನಾಗಿ ಕಾಣಿಸತ್ತೆ. ಹುಡುಗರ ಕಣ್ಣೆಲ್ಲ ನಿನ್ನ ಮೇಲೆ ಇವತ್ತು. ನಶಿದರ ಬರೀ ಇದಾಯ್ತು. ನಾವು ಎಷ್ಟು ಚಂದ ಬಂದ್ರೆ ಒಂದಿದ್ರೆ ನಮ್ಗೆ ಚಂದ ಅಯ್ಯ ಅಂತ ನಂಗಿಲ್ಲ. ಹಾಕಿದಾದ್ರೆ ಹೋಗುತ್ತಾ? ಮುಗಿಸ್ತೀನಿ, ಚಂದ ಸರಿ, ಬಡ ಹೋಗೋಣ ಬರ್ರಿ. ಶಿಲ್ಯರು ಏನಂದ್ರು ಒಂದು 10-15 ವೆರೈಟಿ ಮಾಡಿಸಿರ್ತಾರೆ. ನಾನಂತೂ ಶಿಸ್ತು ಬಾರಿಸಿ ಮನೆಗೆ ಕಟ್ಕೊಂಡ್ ಬರ್ತೀನಿ ಹೊಳ್ಳಿ. ಯಾವಕಿನ ಮೊದಲ ಜಪ್ಪನ್ ಸೆಟ್ ನಿನಗೆ ಲೋಕಾಯಿಸ್ಬೇಕಾದ್ನೆಲ್ಲ. ನಾನು ಶಿಲ್ಪ ಹಾಕಿ, ನನ್ನ ಹಾರ್ಟ್ ಬೀಟ್ ಹಾಕಿ, ನಾನು ನಿಮಗೆ ಕಳಿಸಿಲ್ಲ ಅಂದ್ರೆ ನನಗೆ ಕಳಿಸ್ತಾಳೆ ಆಕಿ. ನನ್ನ ಕಾನ್ಫಿಡೆನ್ಸ್ ಐತೆ ಆಕಿನ ಮೇಲೆ. ಜೀವ ಒಮ್ಮೆ ನಾನು ಜೀವ ಮಾಡ್ತಾಳ, ಒಮ್ಮೆ ಶಿಲ್ಲೆ ಜೀವ ಮಾಡ್ತಾಳ. ಈಕಿನ ಮನಸ್ಸಿಗೆ ಯಾರಾದ್ರೂ ಅನ್ನೋದು ತಿಳ್ಕೊಬೇಕಲ್ಲ ನಾನು. ಇದೇ ನಮ್ಮ ಗುಂಡು ನಮ್ಮ ಮನೆ ಬಿಟ್ಟು ಬಂದಿನಿ, ಬಾ ಹಠ ಮಾಡ್ತಾಳಕ್ಕೆ. ಪಟ ಪಟ ಹೋಗಿ ಬರೋಣ ಅಂತ ಬರ್ರಿ. ಮತ್ತೆ ಮತ್ತಿನ್ನು ಮೆಲ್ಲಿ ಕಳ್ಸಲ್ಲ ನಾನು. ಇಷ್ಟೊತ್ತು ಎಷ್ಟು ಸಮಾನ ಲೇಟ್ ಆಯ್ತು. ಈ ಬಸ್ ಸಮಾನ ಲೇಟ್. ಬಸ್ಸಿಗೆ ಟೈಮ್ ಟು ಟೈಮ್ ಬಸ್ ಇಲ್ಲ ಈ ಕಡೆ. ಈಗ ಬಸ್ಸಿನ ಸಮಾನ ಕಾಯ್ಕೊಂಡು ನಿಂದಿರ್ಬೇಕು ನೋಡಿ. ಈ ಬಸ್ ಯಾವ ಬರ್ತಾ ಏನು ಕತೆ? ಇಲ್ಲೇ ಕೆಫೆ ಮುಂದೆ ನಿಂತೀವಿ, ಒಂದು ಕಪ್ ಚಾರ ಕುಡಿಯಂಬರ್ಲಿ, ತಲೆ ಹೊಡ್ಯಾಕತ್ತೈತೆ ಬರ್ರಿ. ಆಕೆ ಶಿಲ್ಪ ಎಷ್ಟೊತ್ತಿ ಚಾ ಮಾಡ್ತಾಳೆ, ಏನು ಕತಿ? ಅದ ಕೈಲಿ ಒಂದು ಕಪ್ ಕುಡಿದು ಹೋಗೋಣ ಬರ್ರಿ. ಪಾಪ ಅಕ್ಕಿನ ಗಂಡು ನೋಡಕ್ ಬರ್ತಾನಂತೆ ಫುಲ್ ಖುಷಿಯಾಗಿರ್ತಾಳೆ. ಆಕಿನ ಡಿಸ್ಟರ್ಬ್ ಮಾಡೋದು ಬೇಡ ನಾವು. ನಾನು ಇಬ್ಬರು ಮಕ್ಕಳನ್ನ ಬಿಟ್ಟು ಬಂದ್ಬಿಟ್ಟಿಲ್ಲ. ಏನು ಮಾಡಕತ್ತಾವ ಏನು? ಫುಲ್ ಕಾಡಿಸ್ತಾರೆ, ನಮ್ಮ ಮತ್ತೆ ಹೊಡಿತಾರೆ, ಏನು ಮಾಡ್ತಾರೆ ಅಂತ ಭಯ ಸ್ಟಾರ್ಟ್ ಆಗ್ಬಿಟ್ಟೈತಿ. ನಾವು ಬಡ ಹೋಗೋಣ ಬರಲಿ ನಾವು. ಯಾಕೆ ಏನಸ್ಸಿ ಅದಕ್ಕೆ ಸೈಲೆಂಟಾಗಿ ನಿಂತ್ಬಿಟ್ಟಿಲ್ಲ, ಏನಾಯ್ತು? ಏನೇನು ಬಿಡ್ಲಪ್ಪ ಹಂಗೆ ಟೆನ್ಷನ್. ಎಲ್ಲರೂ ತಮ್ಮ ಜೀವನ ಮುಂದೆ ಹಾಕತ್ಬಿಟ್ಟಾರ, ಎಲ್ಲರೂ ಮದುವೆ ಹಾಕತ್ರು. ಮತ್ತು ಶಿಲ್ಪಾಗೂ ಗಂಡು ನೋಡಕ್ ಬಂದ್ರು. ಈಗ ಆಕಿಂದು ಮದುವೆ ಆಗ್ಬಿಡ್ತೈತಿ. ಎಲ್ಲಾರ್ದು ಜೀವನ ಸರಾಗವಾಗಿ ಹೊಂಟೈತಿ. ನನ್ನ ನೋಡಿ ಫುಲ್ ಡಿಫಿಕಲ್ಟ್ ಆಗಿದ್ದು. ನನ್ನ ಯಾವಾಗ ನೋಡಕ್ ಬರ್ತಾರೋ, ನಂದು ಯಾವಾಗ ಮದುವೆ ಆಗುತ್ತೋ, ಏನಾಗೋದಿಲ್ಲ ಅಂತ ಫುಲ್ ಟೆನ್ಷನ್ ಆಗತ್ತೆ. ಮುಗಿಸ್ ನಿನ್ ಕತೆನ, ನಿಂದು ಮದುವೆ ಆಗುತ್ತೋ ಯಾಕಷ್ಟು ಅಡ್ಜಸ್ಟ್ ಮಾಡಕ್ ಹೋಗಿ. ಕಾವ್ಯ ಇಬ್ರು ಹೋಗೋಣ ಬಲ್ಲಿ, ಚಾ ಬಿಲ್ ಕೊಟ್ಟು ಬರ್ತಾರ ಅವ್ರ ಮಾತು ಹೇಳ್ಕೊಂತಲೇ ನಿಂದಿರ್ತಾರೇನೆ. ಪಟಾಪಟ ಹೋಗೋಣ ಬಾ ನಾವು. ನೋಡ್ಲಿ ಕಾವ್ ಎಷ್ಟು ಬರೀಕಿದ ನೋಡ್ಲಿ. ನಮ್ಮ ಮಿಸ್ಸಿಂಗ್ ಕರ್ಕೊಂಡು ಹೊಂಟಿ ನೋಡ್ಲಿ, ಬಿಲ್ ಕೊಡೋದು ಬರ್ತೈತೆ ಅಂತೇಳಿ. ಹೋಗಿಬಿಡು ನಸ್ರಿನ, ಜನರು ಯಾವಾಗಲೂ ನಮ್ಮ ಜೊತೆ ಇರ್ತಾರಂತ ನಂಬ್ಕೊಂಡು ಕೂರಕ್ಕೆ ಹೋಗ್ಬಾರ್ದು. ಯಾರು ಯಾವಾಗ ಹೋಗಿರ್ತಾರ ಹೋಗಿರ್ತಾರೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಬಾ ಹೋಗೋಣ ಬಾ, ನಾವು ಇಲ್ಲ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ ನೋಡೋರು. ಆದ್ರೆ ಎಷ್ಟು ಹಂಗೆ ಮಾಡಬಾರ್ದು. ಯಾವಾಗಲೂ ನೀನು ಎಷ್ಟು ಕ್ಲೋಸ್ ಅದಿಲ್ಲ ಆಕೆಗೆ, ಎಷ್ಟು ಹೆಲ್ಪ್ ಮಾಡಿ ಆದ್ರೆ ನೆನ್ಪಿಟ್ಕೋಬೇಕಾಕಿ, ಹಂಗೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಬಾ ನಸ್ರಿನಾ, ನಿನಗೋಸ್ಕರ ವೇಟ್ ಮಾಡತ್ತೀನಿ ಬಾ. ನಾನು ಯಾವತ್ತರ ನೀನು ಬಿಟ್ಟು ಹೋಗಿ, ನೀನು ಬಿಟ್ಟು ಹೋಗಿಲ್ಲ, ಹೋಗೋದು ಇಲ್ಲ ಅಷ್ಟ. ಬಾ. ನಂಗೆ ಗೊತ್ತೈತಿ ಎಷ್ಟು ಯಾವತ್ತು ನಂಗೆ ಬಿಟ್ಟಿರಲ್ಲ, ನಂಗೆ ಚೆನ್ನಾಗಿ ಗೊತ್ತೈತಿ. ಬಾ ಹೋಗೋಣ. ನೀವಿಬ್ಬರು ಒಂದ ಗೊತ್ತಾಯ್ತು ಬಿಡವ. ನೀವಿಬ್ಬರು ಒಬ್ರನ್ನೊಬ್ರು ಯಾವ ಬಿಟ್ಕೊಡ್ತೀರ? ನಿಮ್ಮ ಮಧ್ಯೆ ನಾವು ಮೂರಕ್ಕಾಗಿ ನೋಡಿ ಬರ್ರಿ ಹೋಗೋಣ. ಶಿಲ್ಲೇರು ಊರಿಗೆ ಒಂದ ಬಸ್ ಇರೋದು, ಮತ್ತು ಸಿಲಿಕಾನ್ ಸಿಟಿ ಅಂತ ದಿಮಾಕ್ ಮಾಡ್ತಿದ್ವಿ. ಒಂದು ಬಸ್ ಇಲ್ಲ ನೆಟ್ಟಾಗಿ. ಬಸ್ ಸೌಂಡ್ ಕೇಳ್ಸಕತ್ತೈತಿ, ಬರ್ಬೋದೇ ಬಸ್? ರೆಡಿ ಇರ್ರಿ ನೀವೆಲ್ಲರೂ. ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಮುಂದೆ ಹೆಣ್ಣು ನೋಡೋ ಶಾಸ್ತ್ರ ಹೆಂಗಾಗುತ್ತೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಾಗ ನೋಡ್ರಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ
ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬೈ ಬೈ.